ಈ ಎಳ್ಳಿನ ಹಿಟ್ಟು ಇದನ್ನ ಹೇಗೆ ಮಾಡೋದು ಅಂತ ಈಗ ನೋಡೋಣ. ಎಳ್ಳಿನ ಹಿಟ್ಟು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ನೆನೆಸಿದ ಅಕ್ಕಿ, ಎಳ್ಳು, ಕಡಲೆ ಬೀಜ, ಒಣ ಕೊಬ್ಬರಿ, ಹುರಿಗಡಲೆ, ಬೆಲ್ಲ, ಏಲಕ್ಕಿ, ತುಪ್ಪ. ಈ ಎಳ್ಳಿನ ಹಿಟ್ಟಿಗೆ ಬೇಕಾಗಿರುವಂಥದ್ದು ಮೊದಲನೇದು ಅಕ್ಕಿ. ಈ ಅಕ್ಕಿನ ನಾವು ಒಂದು ರಾತ್ರಿ ಪೂರ್ತಿ ನೆನೆಸಿ ಅದನ್ನ ಒಂದು ಬಟ್ಟೆ ಮೇಲೆ, ನೀರೆಲ್ಲ ತೆಗೆದು ಬಟ್ಟೆ ಮೇಲೆ ಹರಡಿ ಒಣಗಿಸ್ಬೇಕು. ಸೊ ಈ ರೀತಿ ನೆನೆಸಿ ಒಣಗಿಸಿ ಅದನ್ನ ಪುಡಿ ಮಾಡ್ಕೋಬೇಕು. ಆ ರೀತಿ ನೆನೆಸಿ ಒಣಗಿಸಿ ಪುಡಿ ಮಾಡಿರುವಂತಹ ಅಕ್ಕಿಯ ಪುಡಿ ಈಗ ಇಲ್ಲಿದೆ. ಈ ಅಕ್ಕಿ ಪುಡಿನ ಈಗ ನಾನು ಒಂದು ಬೌಲ್ಗೆ ಹಾಕೋತೀನಿ. ಈಗ ಇದಕ್ಕೆ ನಂತರ ನಮಗೆ ಬೇಕಾಗಿರುವಂಥದ್ದು ಎಳ್ಳು. 1.25 ಚಮಚದಷ್ಟು ಎಳ್ಳನ್ನು ಈಗ ಹುರ್ಕೋಬೇಕು. ಇದು ಸ್ವಲ್ಪ ಕೆಂಪಾದ್ಮೇಲೆ ಇದನ್ನ ಒಂದು ಸ್ವಲ್ಪದಷ್ಟು ಸಪ್ರೇಟ್ ತೆಕ್ಕೊಂಡು ಮಿಕ್ಕಿರೋದನ್ನು ಪುಡಿ ಮಾಡ್ಕೊಳ್ಳೋದಕ್ಕೆ ನಾವು ಮಿಕ್ಸಿಗೆ ಹಾಕೊಳ್ಳೋಣ. ನಂತರ ಇದಕ್ಕೆ 2 ಚಮಚದಷ್ಟು ಹುರಿಗಡಲೆನ ಸೇರಿಸ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಕೆಂಪಾಗೋವರೆಗೂ ಹುರಿದು ಸ್ವಲ್ಪ ತೆಕ್ಕೊಂಡು ಮಿಕ್ಕಿರೋದನ್ನು ಪುಡಿ ಮಾಡೋದಕ್ಕೆ ಮಿಕ್ಸಿಗೆ ಹಾಕೊಳ್ಳೋಣ. ಒಣ ಕೊಬ್ಬರಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಆಗಿರೋಂಥ ಒಣ ಕೊಬ್ಬರಿ ಇದು ಕೂಡ ಕೆಂಪು ಬಣ್ಣ ಬರ್ತಿದೆ. ಇದನ್ನು ಕೂಡ ಸ್ವಲ್ಪ ತೆಗೆದು ಮಿಕ್ಕಿರೋದನ್ನು ಪುಡಿ ಮಾಡ್ಕೊಳ್ಳೋಕ್ಕೆ ಹಾಕೊಳ್ಳೋಣ. ಹುರಿಯೋದಕ್ಕೆ ಕಡೆದಾಗಿ ಕಡಲೆ ಬೀಜ, ಇದನ್ನು 2 ಚಮಚದಷ್ಟು ಹುರ್ಕೋಬೇಕು. ಇದನ್ನು ಸ್ವಲ್ಪ ಬಿಸಿನಲ್ಲಿ ನೀಟಾಗಿ ಹುರ್ಕೊಂಡ್ರೆ ಇದನ್ನು ನಾವು ಉಜ್ಜಿದ ತಕ್ಷಣ ಇದರ ಸಿಪ್ಪೆ ಬಿಡಿಸೋದು ಸುಲಭ ಆಗುತ್ತೆ. ಆ ಸಿಪ್ಪೆನ ಬಿಡಿಸ್ಬಿಟ್ಟು ನಾವು ಈಗ ಇದನ್ನು ಮಿಕ್ಸಿಗೆ ಹಾಕೋತೀವಿ. ಇದು ಬಿಸಿ ಆಗಿರೋದನ್ನು ಈಗ ನಾವು ಕೈಯಲ್ಲಿ ಅಥವಾ ಬಟ್ಟೆನಲ್ಲಿ ಹೀಗಂದರೆ ನಮ್ಗೆ ಅದು ಸಿಪ್ಪೆ ಸಪ್ರೇಟ್ ಆಗುತ್ತೆ. ಸಿಪ್ಪೆ ಸಪ್ರೇಟ್ ಮಾಡಿಕೊಂಡು ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈ ಸಿಪ್ಪೆ ಬಿಡಿಸಿರೋಂಥ ಕಡಲೆ ಬೀಜನ ಕೂಡ ಸೇರಿಸ್ಕೊಂಡು ಈಗ ನಾವು ಇದನ್ನು ಪುಡಿ ಮಾಡ್ಕೊಳ್ಳೋಣ. ಪುಡಿ ಆಗಿರೋ ಈ ಮಿಶ್ರಣನ ಈಗ ನೆನೆಸಿ ಒಣಗಿಸಿ ಪುಡಿ ಮಾಡಿರೋಂಥ ಅಕ್ಕಿ ಹಿಟ್ಟಿನ ಪುಡಿಗೆ ಮಿಕ್ಸ್ ಮಾಡ್ಕೊತೀನಿ. ಈ ಪುಡಿಯ ಜೊತೆಗೆ ಈ ಸ್ವಲ್ಪ ಏನು ತೆಗೆದಿಟ್ಕೊಂಡಿದ್ವಲ್ಲ ಈ ಮಿಶ್ರಣನ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿರೋದನ್ನು ಬೆಲ್ಲದ ಪಾಕದಲ್ಲಿ ನಾವೀಗ ಇದನ್ನು ಕಲಿಸ್ಕೋಬೇಕು. ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿ 2 ಚಮಚದಷ್ಟು ಬೆಲ್ಲನ ಇದಕ್ಕೆ ಸೇರಿಸ್ತೀನಿ. ಈ ಪುಡಿನಲ್ಲಿ ಗಟ್ಟಿ ಗಟ್ಟಿ ಅಕ್ಕಿ ಹಿಟ್ಟು ಉಳಿದಲೇ ಇರೋ ಹಾಗೆ ನಾವು ಪೂರ್ತಿಯಾಗಿ ನುಣ್ಣಗೆ ಮಾಡ್ಕೋಬೇಕು. ಈ ಕರಗ್ತಾ ಇರೋಂಥ ಬೆಲ್ಲಕ್ಕೆ ಏಲಕ್ಕಿ ಇದಕ್ಕೆ ಸೇರಿಸ್ಕೋತೀನಿ. ಈಗ ಈ ಬೆಲ್ಲ ಕರಗದ್ಮೇಲೆ ನಿಧಾನವಾಗಿ ಈ ಮಿಶ್ರಣನ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಈ ಮಿಕ್ಸ್ ಮಾಡಿರೋ ಈ ಮಿಶ್ರಣಕ್ಕೆ ತುಪ್ಪ 1 ಚಮಚದಷ್ಟು ಸೇರಿಸ್ಕೊಳ್ಳೋಣ. ತುಪ್ಪ ಈಗ ಜಿಡ್ಡು ಬಿಡೋಕ್ಕೆ ಶುರುವಾದಾಗ ನಮ್ಮ ಈ ಮಿಶ್ರಣ ರೆಡಿ ಆಗುತ್ತೆ. ಈಗ ಇದು ಸ್ಟವ್ ಆಫ್ ಮಾಡಿಕೊಂಡು ಒಂದು ಬಟ್ಲಿಗೆ ಬಗ್ಗಿಸ್ಕೊಳ್ಳೋಣ. ಈ ತಟ್ಟೆಗೆ ಕೆಳಗಡೆ ಸ್ವಲ್ಪ ಈಗ ತುಪ್ಪನ ಸವರ್ಬಿಟ್ಟು ಈ ಎಳ್ಳಿನ ಹಿಟ್ಟನ್ನು ಇದಕ್ಕೆ ಹಾಕ್ತೀನಿ. ಇದನ್ನು ಪೀಸ್ ಮಾಡೋಕ್ಕೆ ಹಾಕ್ತಿದ್ದೀನಿ. ಇಲ್ಲ ನಮಗೆ ಉಂಡೆ ಶೇಪ್ ಬೇಕು ಅಥವಾ ಇಲ್ಲ ಗೋಪುರದ ಹಾಗೆ ಸಾಕಷ್ಟು ಶೇಪ್ಗಳಲ್ಲಿ ಕೂಡ ನಾವು ಇದನ್ನು ಮಾಡ್ಕೋಬೋದು. ಇದನ್ನು ಒಂದು ಹೆಲ್ದಿ ಸ್ನ್ಯಾಕ್ ಆಗಿ ಕೂಡ ಉಪಯೋಗಿಸ್ಬೋದು. ಇದು ರುಚಿಯಾಗೂ ಇರುತ್ತೆ, ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನಾವು ಪೀಸ್ ಮಾಡ್ಬೋದು. ಪೂರ್ತಿ ಹಾರದ್ಮೇಲೆ ನಾವು ಇದನ್ನು ಎತ್ತಿಡ್ಬೋದು. ಸೊ ಈ ಎಳ್ಳಿನ ಹಿಟ್ಟು ತಿನ್ನಕ್ಕೂ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಈ ಶಿಶಿರ ಋತುವಿನಲ್ಲಿ ತುಂಬಾ ಒಳ್ಳೆಯದು. ಎಷ್ಟೋ ಸಲ ಬೇಕ್ರಿಯಲ್ಲಿ ಸಿಗ್ತಕ್ಕಂತಹ ಸ್ವೀಟ್ಗಳು ಅಂದರೆ ಎಷ್ಟೊಂದು ಬರ್ಫಿಗಳೆಲ್ಲ ಬರುತ್ತೆ, ಅದನ್ನು ತಿಂದು ಆರೋಗ್ಯನ ಹಾಳು ಮಾಡ್ಕೊತೀವಿ. ಅದ್ರ ಬದಲಾಗಿ ಮನೆಯಲ್ಲೇ ಈಸಿಯಾಗಿ ಪ್ರಿಪೇರ್ ಮಾಡುವಂತಹ ಈ ಎಳ್ಳಿನ ಹಿಟ್ಟನ್ನು ನೀವು ಬರ್ಫಿ ಥರನೇ ಕಟ್ ಮಾಡಿಟ್ರೆ ಮಕ್ಳಿಗೂ ಖುಷಿ ಆಗುತ್ತೆ. ಈವನ್ ನೀವು ಸ್ನ್ಯಾಕ್ಗೂ ಯೂಸ್ ಮಾಡ್ಬೋದು. ಸೊ ನಾವು ಆಗಲೇ ಹೇಳ್ದಾಗೆ ಶಿಶಿರ ಋತುಗೆ ಹೇಳಿ ಮಾಡಿಸಿದಂಥ ಒಂದು ಸ್ನ್ಯಾಕ್ ಇದು.